ಯಾವುದೇ ಒಂದು ಅವ್ರ ಮೇಲೆ ಒಂದು ಹೇಳಿಕೆ ಕೂಡ ಕೊಡ್ತಾ ಇಲ್ಲ. ಅಂಥ ಒಂದು ಸುಸಂಸ್ಕೃತ ಒಂದು ಸಂಸ್ಕೃತವನ್ನು ಹೊಂದಿರತಕ್ಕಂಥ ಶಾಸಕರ ಬಗ್ಗೆ ನೀವು ಫ್ಯಾಕ್ಷನಿಸ್ಟ್ ಅಂತ ಹೇಳ್ತೀರಿ. ಯಾರ್ಯಾರೋ ಎಲ್ಲಿಂದನೋ ಬಂದು ಸೋತ್ಕೊಂಡು ಹೊರಟೋಗಿದ್ದಾರೆ. ನೀನೊಬ್ಬ ಬಸವ, ಇಲ್ಲಿ ನಿನ್ನ ಕೈಲಾದರೆ ಬಂದು ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನೋಡ. ಈ ಸಂದರ್ಭದಲ್ಲಿ ನಿನ್ಗೆ ಆ ಸಿನಿಮಾದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಸೈಡ್ ಆ್ಯಕ್ಟ್ರುಗಳು, ಕಾಮಿಡಿಯನ್ನು, ವಿಲನ್ಗಳು. ನೀನೊಬ್ಬ ಜೋಕರ್, ಇವಾಗ ಹೊಸ್ದಾಗಿ ಇಲ್ಲಿ ಬಂದಿರತಕ್ಕಂಥ ಜೋಕರ್ ನೀನು. ಏನೋ ಇನ್ನೊಂದು ಬಂಧುಗಳೇ, ಮಾನ್ಯ ಸುಬ್ಬಾರೆಡ್ಡಿಯವರ ಕುರಿತಂತೆ ದಲಿತ ನಾಯಕ ಎಎಸ್ಎಸ್ಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀಯುತ ಸಂದೇಶ್ರವರು ತಾಲೂಕು ಕಚೇರಿಯ ಮುಂದೆ ಸುದ್ದಿಗೋಷ್ಠಿ ನಡೆಸಿ ಭೂ ಹಗರಣದ ಗಂಭೀರ ಆರೋಪ ಮಾಡಿರುವ ಸಂಗತಿ ತಮಗೆಲ್ಲರಿಗೂ ಗೊತ್ತೇ ಇದೆ ಅನ್ಕೋತೀನಿ. ಇದಕ್ಕೆ ಉತ್ತರವಾಗಿ ಮಾನ್ಯ ಭಾಗ್ಯನಗರದ ಶಾಸಕರಾದಂತಹ ಸುಬ್ಬಾರೆಡ್ಡಿಯವರ ಬೆಂಬಲಿಗರು ಮತ್ತು ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಗುಡಿಬಂಡೆ ರಮೇಶ್ರವರು ನೇರವಾಗಿ ಎಎಸ್ಎಸ್ಕೆ ಅಧ್ಯಕ್ಷ ಸಂದೇಶ್ರವರಿಗೆ ತಮ್ಮ ಮಾತಿನ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದೇ ಅಲ್ಲದೆ ವಾಸ್ತವವನ್ನು ತಿಳಿದು ಮಾತನಾಡುವಂತೆ ಟಾಂಗ್ ಕೊಟ್ಟಿದ್ದಾರೆ. ಸುಬ್ಬಾರೆಡ್ಡಿಯವರು ಸಂಸ್ಕಾರವಂತರು. ಅವರನ್ನು ಫ್ರಾಕ್ಷನಿಸ್ಟ್ ಎಂದು ಸಂಬೋಧಿಸಿರುವ ನಿಮ್ಮ ಸಂಸ್ಕಾರವನ್ನು ಮೊದಲು ನೋಡಿಕೊಳ್ಳಿ. ಸುಖ ಸುಮ್ಮನೆ ಎಲ್ಲಿಂದಲೋ ಬಂದು ನಮ್ಮ ಶಾಸಕರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ನಿಮಗೆ ಶೋಭೆ ತರುವುದಿಲ್ಲ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಶ್ರೀಯುತ ಗುಡಿಬಂಡೆ ರಮೇಶ್ರವರು. ಭಾಗ್ಯನಗರ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಕೋಲಾರದಿಂದ ಬಂದಿರತಕ್ಕಂತಹ ಸಂದೇಶ್ ಎನ್ನುವವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂದೇಶ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಯಾರೋ ಕುಮ್ಮಕ್ನಿಂದ ಬಂದು ಇಲ್ಲಿ ನಮ್ಮ ಶಾಸಕರ ಬಗ್ಗೆ ಮಾತಾಡೋದು ನಿಮಗೆ ಶೋಭೆ ತರಲ್ಲ. ಯಾಕೆ ಅಂತಂದರೆ ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅನೇಕ ಬಡವರ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣಕ್ಕಾಗಿ ಇವತ್ತು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ನಿಮಗೆ ಗೊತ್ತಿರಬೇಕು, ಅವರು ಈ ಒಂದು ಶಾಸಕರಾಗಿರೋ ಮುಂಚೆಯಿಂದ ಕೂಡ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಒಂದು ದಂಪತಿಗಳಿಗೆ ವಿವಾಹ ಮಾಡೋದಿರ್ಬೋದು, ಅವರಿಗೆ ಬದುಕು ಕಟ್ಟಿಕೊಳ್ಳಲು ಸೀಮೆ ಹಸು ಕೊಡೋದಿರ್ಬೋದು, ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಬಡವರಿಗೆ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ ಅವರಿಗೆ ಪ್ರತಿಷ್ಠಿತ MS ರಾಮಯ್ಯ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಿಮಗೆ ಏನಾದ್ರು ಪ್ರೂಫ್ ಬೇಕಾದರೆ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಸಂದೇಶ್ ಅವರಿಗೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, 15 ವರ್ಷಗಳಿಂದ ಈ ಕ್ಷೇತ್ರ ಹೇಗಿತ್ತು ಗೊತ್ತಾ ನಿಮಗೆ? ಈಗ ಹೇಗಿದೆ ಗೊತ್ತಾ? ಅಭಿವೃದ್ಧಿ ಕೆಲಸ, ರಸ್ತೆಗಳು ನೋಡಿ, ಸಮುದಾಯ ಭವನಗಳು, ಚರಂಡಿ ವ್ಯವಸ್ಥೆ. ಇವತ್ತು ವಿದ್ಯಾರ್ಥಿಗಳಿಗೆ ಕಾಲೇಜು ಸ್ಕೂಲ್ ಬಿಟ್ಟರೆ ಬೇರೆ ಕಡೆ ಪಾಪ ಓದ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ಇವತ್ತು ಅನೇಕ ಕಡೆ ವಸತಿ ಶಾಲೆಗಳನ್ನು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಶಾಸಕರಿಗೆ ದೊರೆಯುತ್ತೆ. ನೀವು ಮಾತಾಡಿದ್ರೆ ಸುಬ್ಬಾರೆಡ್ಡಿಯವರು 800 ಎಕರೆ ತಿಂದು ಹಾಕಿದ್ದಾರೆ, 1000 ಎಕರೆ ತಿಂದು ಹಾಕಿದ್ದಾರೆ, ಫ್ಯಾಕ್ಷನಿಸ್ಟ್ ಅಂತೀರ. ಫ್ಯಾಕ್ಷನಿಸ್ಟು, ನೀವು ಫ್ಯಾಕ್ಷನಿಸ್ಟು. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಈ ಥರ ಸುಳ್ಳು ಆರೋಪಗಳನ್ನು ಮಾಡಿ ಅಲ್ಲಿರೋ ನಾಯಕರನ್ನ ತೇಜೋವಧೆ ಮಾಡೋದು ನೀವು ಫ್ಯಾಕ್ಷನಿಸ್ಟ್ ಥರ ಮಾಡೋಕ್ಕೆ ಹೊರಟಿದ್ದೀರ. 15 ವರ್ಷದಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಗಲಾಟೆಗಳಾಗಿಲ್ಲ, ಯಾವುದೇ ಒಂದು ಕಲ್ಲು ತೂರಾಟ, ಯಾವುದೇ ಒಂದು ಅಕ್ರಮ ಚಟುವಟಿಕೆಗಳಿರ್ಬೋದು, ಇವತ್ತು ಕೊಲೆ ಮಾಡಿಸೋದಿರ್ಬೋದು, ಯಾವೂ ನಡೆದಿಲ್ಲ. ಶಾಸಕರು ಒಂದು ಹಿಂಸೆಯನ್ನು ಯಾವೊಬ್ಬ ಕಾರ್ಯಕರ್ತರಲ್ಲ, ಯಾವ ಒಂದು ಪಕ್ಷದವ್ರ ಮೇಲೆ ಮಾಡಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಇವತ್ತು ಅನೇಕ ಪಕ್ಷದವರು ಶಾಸಕರ ಮೇಲೆ ಅನೇಕ ಒಂದು ಆರೋಪಗಳನ್ನು ತೇಜೋವಧೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಶಾಸಕರು ಯಾವುದೇ ಒಂದು ಅವ್ರ ಮೇಲೆ ಒಂದು ಹೇಳಿಕೆ ಕೂಡ ಕೊಡ್ತಾ ಇಲ್ಲ. ಅಂಥ ಒಂದು ಸುಸಂಸ್ಕೃತ ಒಂದು ಸಂಸ್ಕೃತವನ್ನು ಹೊಂದಿರತಕ್ಕಂಥ ಶಾಸಕರ ಬಗ್ಗೆ ನೀವು ಫ್ಯಾಕ್ಷನಿಸ್ಟ್ ಅಂತ ಹೇಳ್ತೀರಿ. ಇನ್ನೊಂದು ಹೇಳ್ತೀನಿ, ಇವತ್ತು ಹೊಸೂಡಿಯ ಗ್ರಾಮದಲ್ಲಿ ಶಿವಾರೆಡ್ಡಿಯವ್ರನ್ನ ಬೆದರಿಸಿ ಜಮೀನನ್ನು ತಗೊಂಡಿದ್ದಾರೆ ಅಂತ. ಅದೇ ಹೊಸೂಡಿಯ ಶಿವಾರೆಡ್ಡಿಯವರು ನಿನ್ನೆ ಬಾಗೇಪಲ್ಲಿಯ ಮಾಧ್ಯಮಗಳ ಮುಂದೆ ಬಂದು ನನಗೆ ಯಾರೂ ಒಂದು ಬೆದರಿಕೆ ಕೊಟ್ಟಿಲ್ಲ, ನನ್ನ ಒಂದು ಕುಟುಂಬದ ಒಂದು ಸಮಸ್ಯೆಗಳಾಗಿ ನಾನು ಜಮೀನು ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಂದೇಶ್ ಅವರೇ, ಮೊದಲು ಮಾತಾಡೋಕ್ಕೆ ಮುಂಚೆ ತಿಳ್ಕೊಂಬಿಟ್ಟು ಮಾತಾಡಬೇಕು. ಗುಡಿಬಂಡನ್ನ ಇವತ್ತು ಕೊಂಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏನು ಕೊಂಡಿದ್ದಾರೆ? ಶಾಸಕರ ಒಂದು ಹೆಸರಲ್ಲಿ ಏನೋ ದಾಖಲೆಗಳಿದಾವ? ಶಾಸಕರನ್ನಾದ್ರೂ ಅಲ್ಲಿ ಶಾಸಕರು ಪೊಲೀಸವ್ರನ್ನ ಕಳಿಸಿ ಏನೋ ಕಾಂಪೌಂಡ್ ಹಾಕ್ಸಿದಾರ? ಏನಾದರೂ ಒಂದು ನಿನ್ನ ಹತ್ರ ದಾಖಲೆ ಇದೆಯಾ ಅಂತ ನೀವು ಸಂದರ್ಭದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀರಿ. ಮತ್ತು ಇನ್ನೊಂದು ಹೇಳ್ತೀರಾ, ಶಾಸಕ ಸಚಿವ ಸ್ಥಾನ ಕೊಡಬಾರ್ದು ಅಂತ. ನೀನು ಯಾವನೇ ಸಚಿವ ಸ್ಥಾನ ಕೊಡಬೇಡಿ ಅಂತ ಹೇಳೋಕ್ಕೆ? ನಿನ್ನ ಕೆಲಸ ನೋಡ್ಕೊ.
15 ವರ್ಷಗಳಿಂದ ಇಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿ ಪಕ್ಷ ನಿಷ್ಠೆಯಿಂದ ಇದ್ದು ಯಾವುದೇ ಪಕ್ಷಕ್ಕೆ ಹೋಗ್ದಿರೋ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ಈಗ ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರ ಹಿಂದುಳಿದಿದೆ, ಇನ್ನೂ ಅಭಿವೃದ್ಧಿ ಪಡಬೇಕು, ಅನೇಕ ಕೈಗಾರಿಕೆಗಳು ಬರಬೇಕು. ಆದ್ದರಿಂದ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕೊಡ್ತಾ ಇದ್ದಾರೆ. ನೀನು ಇವಾಗ ಬಂದಿದ್ದೀನಿ ಹೇಳೋಕ್ಕೆ. ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ, ಸಂದೇಶ್ ಅವರೇ ಇಲ್ಲಿ ಬಂದು ಯಾರೋ ಮಾತು ಕೇಳಿ ಇಲ್ಲಿ ಬಂದು ಶಾಸಕರ ಬಗ್ಗೆ ಆರೋಪಗಳು ಮಾಡೋದಲ್ಲ. ನಿಮ್ಗೆ ಇಲ್ಲಿ ಏನೂ ಗೊತ್ತಿಲ್ಲ. ಸುಮ್ಮನೆ ಸಿನಿಮಾ ರೀತಿಯಲ್ಲಿ ಈ ಬಾಗೇಪಲ್ಲಿ ಕ್ಷೇತ್ರ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿನಿಮಾ, ಆ ಸಿನಿಮಾದಲ್ಲಿ ಎಷ್ಟೊಂದು ಜನ ಬರ್ತಾರೆ, ಸೈಡ್ ಆ್ಯಕ್ಟ್ರುಗಳು, ಕಾಮಿಡಿಯನ್ನು, ವಿಲನ್ಗಳು. ನೀನೊಬ್ಬ ಜೋಕರ್, ಇವಾಗ ಹೊಸ್ದಾಗಿ ಇಲ್ಲಿ ಬಂದಿರತಕ್ಕಂಥ ಜೋಕರ್. ನೀನು ಏನೋ ಇನ್ನೊಂದು ಹೇಳಿದ್ಯಾ, ನಾನೇ ಬಂದು ಇಲ್ಲಿ ನಿಂತೀನಿ ಚುನಾವಣೆಗೆ ಅಂತ. ಯಾರ್ಯಾರೋ ಎಲ್ಲಿಂದನೋ ಬಂದು ಸೋತ್ಕೊಂಡು ಹೊರಟೋಗಿದ್ದಾರೆ. ನೀನೊಬ್ಬ ಬಸವ ಇಲ್ಲಿ, ನಿನ್ನ ಕೈಲಾದರೆ ಬಂದು ಇಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ನೋಡು. ಈ ಸಂದರ್ಭದಲ್ಲಿ ನಿನ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿನಗೆ ಈ ಕ್ಷೇತ್ರ ಬಗ್ಗೆ ಇನ್ನೂ ತಿಳಿಬೇಕು ಅಂದರೆ ಒಂದು 2-3 ದಿನಗಳ ಕಾಲ ಬಂದು ಈ ಕ್ಷೇತ್ರ ಬಗ್ಗೆ, ಕ್ಷೇತ್ರ 3 ತಾಲೂಕುಗಳನ್ನ ಓಡಾಡು, ಗೊತ್ತಾಗುತ್ತೆ ಕ್ಷೇತ್ರದಲ್ಲಿ ಏನಾಗಿದೆ, ಏನು ಅಭಿವೃದ್ಧಿ ಆಗಿದೆ, ಶಾಸಕರು ಎಂಥವರು ಏನು ಮಾಡಿದ್ದಾರೆ ಅಂತ ನಿನಗೆ ಗೊತ್ತಾಗುತ್ತೆ. ಸುಮ್ಮನೆ ಕೋಲಾರದಿಂದ ಕಾರಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದು ಯಾರು ಹೇಳಿರೋ ಮಾತುಗಳು ಕೇಳ್ಬಿಟ್ಟು ನೀನು ಹೇಳ್ಬಿಡೋದಲ್ಲ. ಫಸ್ಟು ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ವಿಚಾರಗಳನ್ನು ತಿಳ್ಕೊಂಡು ನೀನು ಮಾತಾಡಬೇಕೆ ಹೊರತು ಸುಮ್ಮನೆ ಬಂದು ಈ ಥರ ತೇಜವಾದ ಮಾಡಿದ್ರೆ ಮುಂದಿನಗಳಲ್ಲಿ ನಿನಗೆ ತಕ್ಕ ಶಾಸ್ತಿಯನ್ನು ನಾವು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ.